ಬೆಟ್ಟ ಕುಸಿಯುತ್ತೆ ಅಂತ ಮೊದಲೇ ಗೊತ್ತಾಗಿತ್ತು. ಅಂದರೆ 2 ಬಾರಿ ಕುಸಿದಿತ್ತು ಸಣ್ಣ ಸಣ್ಣ ಪ್ರಮಾಣದಲ್ಲಿ. ಹಾಗಾಗಿ ಆಸುಪಾಸಿನ ಗ್ರಾಮದ ಜನ ಬೇರೆ ಕಡೆಗೆ ಅಂದರೆ ನಗರಗಳಿಗೆ ಹೋಗಿದ್ರು. ಕೇರಳದ ಸಮುದಾಯ ಭವನದಲ್ಲಿ ರಾಶಿ ಹೆಣ ಇದೆ. ಮೆಪ್ಪಾಡಿಯಲ್ಲಿರುವಂಥ ಕಮ್ಯುನಿಟಿ ಹಾಲ್ನಲ್ಲಿ ಹೆಣಗಳ ರಾಶಿ. ನಮ್ಮವರ ಮೃತದೇಹಗಳನ್ನು ಕಂಡು ಸಂಬಂಧಿಕರ ಆಕ್ರಂದನ ಹೇಳುತ್ತಿರುವುದು. ಫೋಟೋ ತೋರಿಸಿ ಮೃತದೇಹವನ್ನು ಸಂಬಂಧಿಕರು ಕೊಂಡೊಯ್ತಾ ಇದ್ದಾರೆ. ಫೋಟೋ ತೋರಿಸಿದ್ರೂ ಮುಖ ಪರಿಚಯ ಸಿಗಬೇಕಲ್ಲ, ಅಷ್ಟರ ಮಟ್ಟಿಗೆ ಮೃತದೇಹಗಳು ಛಿದ್ರವಾಗಿದ್ದಾವೆ. ಎಷ್ಟೋ ಜನರ ಗುರುತು ಪರಿಚಯ ಸಿಗ್ತಾ ಇದೆ. ಸಂಬಂಧಿಕರು ಬಂದು ನಮ್ಮವರ ಮೃತದೇಹ ಎಲ್ಲಿದೆ ಅಂತ ಹುಡುಕಾಡ್ತಾ ಇದ್ದಾರೆ, ತಡಕಾಡ್ತಾ ಇದ್ದಾರೆ. ಹೆಣಗಳ ರಾಶಿನೇ ಇದೆ. 150 ಜನ, ಅದು ಈಗಿನ ಸಂಖ್ಯೆ. ನಿಜಕ್ಕೂ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಗೊತ್ತಿಲ್ಲ. ಆ ಲೆಕ್ಕ ಇನ್ನೂ ಸಿಕ್ಕಿಲ್ಲ. ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀನಿ. ತಮ್ಮ ಮಕ್ಕಳನ್ನು ಕಳ್ಕೊಂಡು, ತಮ್ಮ ಬಂಧುಗಳನ್ನು ಕಳ್ಕೊಂಡು ಸಂಬಂಧಿಕರ ಆಕ್ರಂದನ ಹೇಳುತ್ತಿರುವುದು. ನಾವು ಇಲ್ಲಿ ನಿಂತ್ಕೊಂಡು ವಿವರಿಸ್ಬೋದು ಬಿಟ್ಟರೆ ನಿಜಕ್ಕೂ ಅವರ ಭಾವನೆಗಳನ್ನು ನಾವು ವ್ಯಕ್ತಪಡಿಸೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಬೆಟ್ಟ ಕುಸಿಯುತ್ತೆ ಅಂತ ಮೊದಲೇ ಗೊತ್ತಾಗಿತ್ತು. ಅಂದರೆ 2 ಬಾರಿ ಕುಸಿದಿತ್ತು ಸಣ್ಣ ಸಣ್ಣ ಪ್ರಮಾಣದಲ್ಲಿ. ಹಾಗಾಗಿ ಆಸುಪಾಸಿನ ಗ್ರಾಮದ ಜನ ಬೇರೆ ಕಡೆಗೆ ಅಂದರೆ ನಗರಗಳಿಗೆ ಹೋಗಿದ್ರು. ಕೇರಳದ ಸಮುದಾಯ ಭವನದಲ್ಲಿ ರಾಶಿ ಹೆಣ ಇದೆ. ಮೆಪ್ಪಾಡಿಯಲ್ಲಿರುವಂಥ ಕಮ್ಯುನಿಟಿ ಹಾಲ್ನಲ್ಲಿ ಹೆಣಗಳ ರಾಶಿ. ನಮ್ಮವರ ಮೃತದೇಹಗಳನ್ನು ಕಂಡು ಸಂಬಂಧಿಕರ ಆಕ್ರಂದನ ಹೇಳುತ್ತಿರುವುದು. ಫೋಟೋ ತೋರಿಸಿ ಮೃತದೇಹವನ್ನು ಸಂಬಂಧಿಕರು ಕೊಂಡೊಯ್ತಾ ಇದ್ದಾರೆ. ಫೋಟೋ ತೋರಿಸಿದ್ರೂ ಮುಖ ಪರಿಚಯ ಸಿಗಬೇಕಲ್ಲ, ಅಷ್ಟರ ಮಟ್ಟಿಗೆ ಮೃತದೇಹಗಳು ಛಿದ್ರವಾಗಿದ್ದಾವೆ. ಎಷ್ಟೋ ಜನರ ಗುರುತು ಪರಿಚಯ ಸಿಗ್ತಾ ಇದೆ. ಸಂಬಂಧಿಕರು ಬಂದು ನಮ್ಮವರ ಮೃತದೇಹ ಎಲ್ಲಿದೆ ಅಂತ ಹುಡುಕಾಡ್ತಾ ಇದ್ದಾರೆ, ತಡಕಾಡ್ತಾ ಇದ್ದಾರೆ. ಹೆಣಗಳ ರಾಶಿನೇ ಇದೆ. 150 ಜನ, ಅದು ಈಗಿನ ಸಂಖ್ಯೆ. ನಿಜಕ್ಕೂ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಗೊತ್ತಿಲ್ಲ. ಆ ಲೆಕ್ಕ ಇನ್ನೂ ಸಿಕ್ಕಿಲ್ಲ. ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀನಿ. ತಮ್ಮ ಮಕ್ಕಳನ್ನು ಕಳ್ಕೊಂಡು, ತಮ್ಮ ಬಂಧುಗಳನ್ನು ಕಳ್ಕೊಂಡು ಸಂಬಂಧಿಕರ ಆಕ್ರಂದನ ಹೇಳುತ್ತಿರುವುದು. ನಾವು ಇಲ್ಲಿ ನಿಂತ್ಕೊಂಡು ವಿವರಿಸ್ಬೋದು ಬಿಟ್ಟರೆ ನಿಜಕ್ಕೂ ಅವರ ಭಾವನೆಗಳನ್ನು ನಾವು ವ್ಯಕ್ತಪಡಿಸೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಬೆಟ್ಟ ಕುಸಿಯುತ್ತೆ ಅಂತ ಮೊದಲೇ ಗೊತ್ತಾಗಿತ್ತು. ಅಂದರೆ 2 ಬಾರಿ ಕುಸಿದಿತ್ತು ಸಣ್ಣ ಸಣ್ಣ ಪ್ರಮಾಣದಲ್ಲಿ. ಹಾಗಾಗಿ ಆಸುಪಾಸಿನ ಗ್ರಾಮದ ಜನ ಬೇರೆ ಕಡೆಗೆ ಅಂದರೆ ನಗರಗಳಿಗೆ ಹೋಗಿದ್ರು. ಕೇರಳದ ಸಮುದಾಯ ಭವನದಲ್ಲಿ ರಾಶಿ ಹೆಣ ಇದೆ. ಮೆಪ್ಪಾಡಿಯಲ್ಲಿರುವಂಥ ಕಮ್ಯುನಿಟಿ ಹಾಲ್ನಲ್ಲಿ ಹೆಣಗಳ ರಾಶಿ. ನಮ್ಮವರ ಮೃತದೇಹಗಳನ್ನು ಕಂಡು ಸಂಬಂಧಿಕರ ಆಕ್ರಂದನ ಹೇಳುತ್ತಿರುವುದು. ಫೋಟೋ ತೋರಿಸಿ ಮೃತದೇಹವನ್ನು ಸಂಬಂಧಿಕರು ಕೊಂಡೊಯ್ತಾ ಇದ್ದಾರೆ. ಫೋಟೋ ತೋರಿಸಿದ್ರೂ ಮುಖ ಪರಿಚಯ ಸಿಗಬೇಕಲ್ಲ, ಅಷ್ಟರ ಮಟ್ಟಿಗೆ ಮೃತದೇಹಗಳು ಛಿದ್ರವಾಗಿದ್ದಾವೆ. ಎಷ್ಟೋ ಜನರ ಗುರುತು ಪರಿಚಯ ಸಿಗ್ತಾ ಇದೆ. ಸಂಬಂಧಿಕರು ಬಂದು ನಮ್ಮವರ ಮೃತದೇಹ ಎಲ್ಲಿದೆ ಅಂತ ಹುಡುಕಾಡ್ತಾ ಇದ್ದಾರೆ, ತಡಕಾಡ್ತಾ ಇದ್ದಾರೆ. ಹೆಣಗಳ ರಾಶಿನೇ ಇದೆ. 150 ಜನ, ಅದು ಈಗಿನ ಸಂಖ್ಯೆ. ನಿಜಕ್ಕೂ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಗೊತ್ತಿಲ್ಲ. ಆ ಲೆಕ್ಕ ಇನ್ನೂ ಸಿಕ್ಕಿಲ್ಲ. ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀನಿ. ತಮ್ಮ ಮಕ್ಕಳನ್ನು ಕಳ್ಕೊಂಡು, ತಮ್ಮ ಬಂಧುಗಳನ್ನು ಕಳ್ಕೊಂಡು ಸಂಬಂಧಿಕರ ಆಕ್ರಂದನ ಹೇಳುತ್ತಿರುವುದು. ನಾವು ಇಲ್ಲಿ ನಿಂತ್ಕೊಂಡು ವಿವರಿಸ್ಬೋದು ಬಿಟ್ಟರೆ ನಿಜಕ್ಕೂ ಅವರ ಭಾವನೆಗಳನ್ನು ನಾವು ವ್ಯಕ್ತಪಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಸಂಖ್ಯೆ. ನಿಜಕ್ಕೂ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಗೊತ್ತಿಲ್ಲ. ಆ ಲೆಕ್ಕ ಇನ್ನೂ ಸಿಕ್ಕಿಲ್ಲ. ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀನಿ. ತಮ್ಮ ಮಕ್ಕಳನ್ನು ಕಳ್ಕೊಂಡು, ತಮ್ಮ ಬಂಧುಗಳನ್ನು ಕಳ್ಕೊಂಡು ಸಂಬಂಧಿಕರ ಆಕ್ರಂದನ ಹೇಳುತ್ತಿರುವುದು. ನಾವು ಇಲ್ಲಿ ನಿಂತ್ಕೊಂಡು ವಿವರಿಸ್ಬೋದು ಬಿಟ್ಟರೆ ನಿಜಕ್ಕೂ ಅವರ ಭಾವನೆಗಳನ್ನು ನಾವು ವ್ಯಕ್ತಪಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.